ನಾನೇ ಆರತಿ ಮಾಡ್ತೀನಿ, ನಿಮ್ಗೆ ಯಾಕೆ ತೊಂದರೆ? ಯಾಕೆ ಪಿಂಕಿ, ಪ್ರತಿ ಸಲ ನಾನೇ ಮಾಡೋದಲ್ವಾ, ನಾನು ಮಾಡ್ತೀನಿ. ಅಯ್ಯೋ ಬೇಡ ಚಿಕ್ಕತ್ತೆ, ನೋಡಿ ರೆಡಿ ಮಾಡ್ಕೊಂಡ್ ಬಂತಿದ್ದೀನಿ, ತಿನ್ನಕ್ರಿ ಈ ಕಡೆ. ನೋಡಿ ದತ್ತ ಅವ್ರೆ, ಚೆನ್ನಾಗಿ ಆಟ ಆಡಿ ಗೆದ್ದು ಬರಬೇಕು. ಹೋಗ್ತಾ ಹೇಗ್ ನಗ್ನಗ್ತಾ ಹೋಗ್ತಿದ್ದೀರೋ, ಬರ್ತಾ ಗೆದ್ದು ಅದೇ ರೀತಿ ನಗ್ನಗ್ತಾ ಬರಬೇಕು. ಸೋತು ಜೋತ್ ಮುಖ ಹಾಕೋ ಬರಬಾರ್ದು. ಸರಿ ರೀ, ನಾನು ಹೋಗಿ ಬರ್ತೀನಿ. ದತ್ತ ಅವ್ರೆ, ನನಗೂ ಬರ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಮಾವ ಮನೆಯವ್ರು ಯಾರು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಪರವಾಗಿಲ್ಲ ಬಿಡಿ, ನನ್ನ ಫ್ರೆಂಡ್ಸ್ ಇದಾರಲ್ಲ, ಅವ್ರು ವಿಡಿಯೋ ಮಾಡಿರ್ತಾರೆ, ಮನೆ ತಗೊಬಂದು ಮೊಬೈಲ್ ತೋರಿಸ್ತೀನಿ. ಬರ್ತೀನಿ. ಹೋಗಿ ಬರ್ತೀನಿ. ಹೋಗ್ಬಾ. ಚಿಕ್ಕತ್ತೆ, ನೀರು ಚೆಲ್ಲಿ ಬರ್ತೀನಿ. ನೀನ್ ಬರ್ತಿದ್ಯಾ ಅಂತ ಖುಷಿ ಪಡ್ಲು ಅಥವಾ ಬಂದ್ಮೇಲೆ ಏನೆಲ್ಲ ಅನುಭವಿಸ್ಬೇಕು, ಎಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ದುಃಖ ಪಡ್ಲು, ಒಂದು ಅರ್ಥ ಆಗ್ತಿಲ್ಲ ನನ್ಗೆ. ನನ್ಗೆ ನೀನೇ ಆಧಾರ. ನಿನ್ ಗಂಡು ಹೆಣ್ಣು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಬದುಕಿಗೆ ನೀನೇ ಅರ್ಥ. ನಿಂಗಿನ್ನೂ ಕಣ್ಣು ಮೂಗು ಬಾಯಿ ಅಂತ ರೂಪ ಸಿಕ್ಕಿಲ್ಲ, ಹೌದು, ಆದ್ರೆ ಮನಸ್ಸಿದೆ. ನನ್ನ ಮನಸ್ಸಿನ ಅರ್ಥ ಮಾಡ್ಕೊಂತೀಯ ಅಲ್ವಾ? ನನ್ನ ರಕ್ತನೇ ಹಂಚ್ಕೊಂಡು ಬೆಳೀತಿದ್ಯಾ, ಆದ್ರೆ ನಾನು ಪಟ್ಟಿರೋ ಕಷ್ಟನ ನೀನು ಪಡಬಾರ್ದು. ನಿನ್ನ ಬದುಕು ಚೆನ್ನಾಗಿರ್ಬೇಕು. ನಿನ್ನ ದುಃಖ ಕೊಡೋಕ್ಕೆ ಕರೆಸ್ತಾ ಇದ್ದೀನಿ ಅಂತ ಒಂದೊಂದ್ಸತಿ ತುಂಬಾ ಬೇಜಾರಾಗತ್ತೆ. ಪ್ರಣತಿ, ಅಮ್ಮ, ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಮ್ಮ, ನೀವೆಲ್ಲರೂ ಹೇಗಿದ್ದೀರಾ? ನಿನ್ನ ಕಣ್ಣೀರು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ನೀನು ಎಷ್ಟು ಸಂತೋಷವಾಗಿದೀಯಾ ಅಂತ. ನೋಡು, ಈ ಹೊತ್ತಲ್ಲಿ ನೀನು ಅಳಬಾರ್ದು, ಮಗುಗೆ ಒಳ್ಳೇದಲ್ಲ. ಅತ್ತೆ, ಅವಳಿಗೇನು ಆಸೆನ ಅಳೋದಿಕ್ಕೆ? ಪಾಪ ಅವಳ ಪರಿಸ್ಥಿತಿ ಹಾಗೆ ಇದೆ. ಅವಳು ಅಳಬಾರ್ದು ಅನ್ನೋದಾದ್ರೆ ನಮ್ಮ ಜೊತೆ ವಾಪಸ್ ಕರ್ಕೊಂಡು ಹೋಗೋಣ ಬನ್ನಿ. ಬೇಡಮ್ಮ, ಇವಳು ಅಲ್ಲಿಗೆ ಬರೋದು ಬೇಡ, ಇಲ್ಲೇ ಇರಲಿ. ಅಲ್ಲಿ ಬಂದರೆ ಸುಬ್ಬನ ಪರಿಸ್ಥಿತಿ ನೋಡಿ ಇನ್ನಷ್ಟು ದುಃಖ ಜಾಸ್ತಿ ಆಗುತ್ತೆ. ಇಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ. ಗೀತಾ ಅದಕ್ಕೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಮ್ಮ ವಂಶದ ಕುಡಿನ ನಿನ್ನ ಹೊಟ್ಟೆಲಿ ಇಟ್ಕೊಂಡಿದೀಯಾ, ಅಲ್ಲೂ ನಿನಗೆ ನೆಮ್ಮದಿ ಇರಲಿಲ್ಲ, ಇಲ್ಲೂ ನೆಮ್ಮದಿಯಾಗಿಲ್ಲ. ನಿಮ್ಮಮ್ಮ ನಿನ್ನ ಹತ್ರ ಚೆನ್ನಾಗಿ ಮಾತಾಡಿಸ್ತಾರಮ್ಮ. ಅವ್ರ ಈ ಜನ್ಮದಲ್ಲಿ ನನ್ನ ಕ್ಷಮಿಸಲ್ಲ ಅಮ್ಮ. ಸಮಾಧಾನ ಮಾಡ್ಕೊಳ್ಳೆ. ಅದ್ಗೆ ಅಮ್ಮ, ನೀವ್ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಒಳಗ್ ಬನ್ನಿ. ಪ್ರಣತಿ ಕರೆಯೋತ್ತಾನೆ ಒಳಗೆ. ಅವಳು ಈ ಮನೆಯವಳು ಅಲ್ವಲ್ಲ, ಹೊರಗಿನವಳಲ್ವಾ? ನಿನ್ನ ನಂಬ್ಕೊಂಡು ಇಲ್ಲಿದ್ದಾಳೆ, ಅವಳು ಹೇಗೆ ಕರೆಯಕ್ಕಾಗತ್ತೆ? ಅದ್ಗೆ ನೀವ್ ಬನ್ನಿ. ಅಮ್ಮ ಬಾಮ್ಮ ನೀನು. ಓ, ಬನ್ನಿ 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 ಬನ್ನಿ. ಬರ್ತಾ ಬರ್ತಾ ಈ ಮನೆ ಛತ್ರ ಆಗ್ತಾ ಇದೆ. ಇರೋರು ಇದ್ದೇ ಇರ್ತಾರೆ, ಬರೋರು ಬರ್ತಾನೆ ಇರ್ತಾರೆ.
ನೀತಿ ಇಲ್ಲ ನೀತಿ ಇಲ್ಲ. ರೇವತಿ ಅಕ್ಕ, ನಾವು ನಮ್ಮನೆ ಸೊಸೆನ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದೀವಿ. ಬರಿಗೆಲೇನು ಬಂದಿಲ್ಲ, ಹೂವ ಹಣ್ಣು ಸ್ವೀಟು ಎಲ್ಲ ತಗೊಂಡ್ಬಂದಿದೀವಿ ನೋಡಿ. ಹೌದೇನೆ ಮಂಗ್ಲಿ? ಹೌದಾ ರೇವತಿ ಅಕ್ಕ? ಬರೀ ಕೈ ದಾಸೆಯನ್ನ ಮಾಡಿ ಮನೆಯಿಂದ ಒಬ್ಳನ್ನೇ ಕಳಿಸಿದೀರಾ, ಈಗ ನಮ್ ಸೊಸೆ ಅಂತ ಹೇಳಿ ಸನ್ಮಾನ ಮಾಡಕ್ ಬಂದಿದ್ದೀರಾ? ನಿಮ್ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡಿದ್ರೆ ನೀವೇ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾಗಿತ್ತು. ಇಲ್ಲಿಗೆ ಯಾಕೆ ಕಳಿಸಿದ್ರಿ? ಯಾಕೆ ಹಾಗಂತೀರಾ ಅಮ್ಮ? ಅವರು ಪಾಪ ಪ್ರಣತಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಏ, ಈ ಮನೆಯಲ್ಲಿ ನಿನಗಿಂತ 30 ವರ್ಷ ಹಿಂದೆ ಬಂದಿರೋಳು. ಹೀಗ್ ಮಾತಾಡ್ಬೇಡ ಹಾಗೆ ಮಾತಾಡ್ಬೇಡ ಅಂತ ನೀನ್ ನನಗೆ ಹೇಳಕ್ ಬರಬೇಡ. ಯಾರ ಹತ್ರ ಏನ್ ಮಾತಾಡ್ಬೇಕು, ಎಲ್ಲಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಊಟ ಮಾಡ್ಕೊಂಡು ಹೋಗ್ತಾರೇನೋ, ಚೆನ್ನಾಗಿ ಮಾಡಿ ಬಡಿಸು. ಇತ್ತೀಚೆಗೆ ಇಂಥದ್ದು ನಮ್ಮ ಮನೆಯಲ್ಲಿ ತುಂಬಾ ಜಾಸ್ತಿನೇ ಆಗ್ತಿದೆ. ಅಮ್ಮ, ಪ್ರಣತಿ ಮೇಲಿನ ಕೋಪಕ್ಕೆ ಅವ್ರು ಏನೇನೋ ಮಾತಾಡ್ಬಿಟ್ಟು ಹೋದ್ರು. ನೀನ್ ಬೇಜಾರು ಮಾಡ್ಕೋಬೇಡ. ಸರಿಮ್ಮ, ನಾವಿನ್ ಬರ್ತೀವಿ. ಈಗ ಬಂದು ಆಗ್ಲೇ ಹೊರಡ್ತೀನಿ ಅಂತಿದ್ಯಲ್ಲಮ್ಮ. ಇಷ್ಟೆಲ್ಲ ಆದ್ಮೇಲೆ ಅದನ್ನ ಕೇಳಿಸ್ಕೊಂಡು ಇಲ್ಲೇ ಇರಕ್ಕಾಗತ್ತೇನೆ? ನಾನಂತೂ ಹೊಡ್ತೀನಿ ಅತ್ತೆ. ನಾನು ಹೊರಡ್ತೀನಿ ಗೀತಾ. ಪ್ರಣತಿ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ನೋಡಿದ್ದಾಯ್ತಲ್ಲ, ನಾವಿನ್ ಹೊರಡ್ತೀವಿ. ಅಲ್ಲ ಅಮ್ಮ, ನೀನ್ ನಮ್ಮ ಮನೆಗೆ ಬಂದಾಗ ಉಳ್ದಿದ್ದೆಲ್ಲ ಮಾತಾಡೋಣ ಕಣೆ. ಯಾಕೋ ಇಲ್ಲಿ ನಿಂತ್ಕೊಳ್ಳೋಕೆ ತುಂಬಾ ಹಿಂಸೆ ಆಗ್ತಾ ಇದೆ. ನಾವು ಬರ್ತೀವಿ. ನನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತು ಇದೆಲ್ಲ ನನ್ನಿಂದಾನೇ ಆಗಿರೋದು ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯ? ಈ ಸಮಯದಲ್ಲಿ ನೀನ್ ಈ ಥರ ಎಲ್ಲ ಮಾತಾಡಬಾರ್ದು. ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡು, ಇದು ನಮ್ ಸಮಸ್ಯೆ, ನಾವು ಬಗೆಹರಿಸ್ಕೋತೀವಿ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಹೌದು ಕಣೆ ಪ್ರಣತಿ, ಈಗ ನಿಂದು 1 ಜೀವ ಅಲ್ಲ 2 ಜೀವ. ಆ ಪುಟ್ಟ ಜೀವಕ್ಕೆ ಘಾಸಿ ಮಾಡಬೇಡ. ಸರಿ ಅಕ್ಕ. ಅತ್ತೆ, ಹೊರಡೋಣ ಬನ್ನಿ. ಬರ್ತೀವಿ ಗೀತಾ. ಬರ್ತೀನಿ ಪುಟ್ಟ, ಹುಷಾರ. ತಗೋ, ಹುಷಾರು, ಆರೋಗ್ಯ. ಪಿಂಕಿ, ಮ್ಯಾಚ್ ಏನಾಗಿರ್ಬೋದೆ? ಗೊತ್ತಿಲ್ಲ ಕಣೆ, ನನಗೂ ಭಯ ಆಗ್ತಿದೆ. ನಂಗೆ ಭಯ ಆಗ್ತಿಲ್ಲ, ಆದ್ರೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋ ಕುತೂಹಲ ಕಣೆ. 2 ಒಂದೇ. ದತ್ತಣ್ಣಂಗೆ 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 ದತ್ತಣ್ಣಂಗೆ. ಗೀತಾ, ದತ್ತವ್ರು ಗೆದ್ದಿದ್ದಾರೆ ಅನ್ಸುತ್ತೆ. ಎಲ್ಲ ದತ್ತವ್ರಿಗೆ ಜೈಕಾರ ಹಾಕ್ತಿದ್ದಾರೆ. ದತ್ತಣ್ಣಂಗೆ ದತ್ತಣ್ಣಂಗೆ
ಕತ್ತಣ್ಣಂಗೆ ಲಕ್ಕಿ ಅಣ್ಣಂಗೆ 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 ಕತ್ತಣ್ಣಂಗೆ 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 ಲಕ್ಕಿ ಅಣ್ಣಂಗೆ ಲಕ್ಕಿ ಅಣ್ಣಂಗೆ. ಇದೇನಿದು ಲಕ್ಕಿ ಅವರು ಗೆದ್ರಾ? ಹೌದು ಕಣೆ, ಫೈನಲ್ಸ್ ಕ್ವಾಲಿಫೈ ಆಗೋ ಮ್ಯಾಚ್ ಇದು. 2 ಟೀಮ್ ಗೆದ್ದಿರುತ್ತೆ. ಪುಣ್ಯ ನಮ್ಮನೆ 2 ದೀಪನೂ ಬೆಳಗೋ ಹಾಗಾಯ್ತು. ಲಕ್ಕಿ ಅಣ್ಣಂಗೆ 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 ಲಕ್ಕಿ ಅಣ್ಣಂಗೆ. ಲಕ್ಕಿಯವರೇ, ಮ್ಯಾಚ್ ಏನಾಯ್ತು? ನಾವೆಲ್ಲರೂ ಕಾಯ್ತಿದ್ವಿ. ಇರೇ, ನಾನು ಕೇಳಬೇಕು. ಹೇಗಾಡ್ದ್ಯೋ? ಆಟ ಚೆನ್ನಾಗಿತ್ತಾ? ನೀನೇ ಗೆದ್ದ್ಯಾ? ಮತ್ತೆ ಯಾಕೆ ಬೇಜಾರಲ್ಲಿ ಹೇಳ್ತಿದ್ದೀರಾ ಲಕ್ಕಿಯವರೇ? ಗೆದ್ದವ್ರು ಖುಷಿಯಾಗಿರ್ಬೇಕು. ಯಾವ ಟೀಮ್ ಮೇಲೆ ಆಡ್ಗೆದ್ರಿ? ತಲಕಾಡು ಟೀಮ್ ಮೇಲೆ ಆಡ್ಗಿದ್ವಿ. ಅದನ್ನ ಯಾಕೆ ಬೇಜಾರಲ್ಲಿ ಹೇಳ್ತಿದ್ದೀರಾ ಲಕ್ಕಿಯವರೇ? ಫೈನಲ್ ಮ್ಯಾಚ್ ಬಾಕಿ ಇದೆ. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತೀಯಾ? ಬಿಡು, ಅದರಲ್ಲೂ ಗೆಲ್ತೀಯ. ಗೆಲ್ತೀನೋ ಸೋಲ್ತೀನೋ ಆಡಕ್ಕಂತೂ ಮನ್ಸಿಲ್ಲ. ಯಾಕೆ ಲಕ್ಕಿಯವರೇ ಹಾಗೆ ಹೇಳ್ತಿದ್ದೀರಾ? ಹೊಸ ಟೀಮ್ ಕಟ್ಟಿ ಮೊದಲನೇ ಮ್ಯಾಚಲ್ಲೇ ಆಡ್ ಗೆದ್ದಿದ್ದೀರಾ. ಇನ್ ಫೈನಲ್ಸ್ ಅಲ್ಲೂ ಗೆದ್ದೇ ಗೆಲ್ತೀರಾ. ನನಗಂತ ಗೆಲುವು ಬೇಕಾ? ಅಯ್ಯೋ, ಆಡೋದೇ ಗೆಲ್ಲಕ್ಕಲ್ವೇನೋ, ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಆಡ್ತಾ ಇರೋದು ದತ್ತಣ್ಣನ ಟೀಮ್ ವಿರುದ್ಧ. ನೀನ್ ಯಾರ ಮೇಲೆ ಆಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಗೆಲ್ಬೇಕು. ಗೆಲ್ತೀವಮ್ಮ. ಅವ್ರ ಟೀಮಲ್ಲಿ ಇರೋದು ಬರೀ ಕಾಂಜಿ ಪಿಂಜಿಗಳು, ಡಮ್ಮಿ ಪೀಸ್ಗಳು. ನಮ್ಮ ಟೀಮು ಫುಲ್ ಸ್ಟ್ರಾಂಗು, ನಾವೇ ಗೆಲ್ಲೋದು. ದತ್ತ ಅವ್ರೆ, ಹಾಗಂತ ಓವರ್ ಕಾನ್ಫಿಡೆನ್ಸ್ ಬೇಡ. ನಿಮ್ ಟೀಮ್ ಅವ್ರಿಗೂ ಹೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಆಮೆ ಮೂಲಕತೆ ಆಯ್ತಲ್ಲ, ಹಂಗಾಗತ್ತೆ. ಏ, ಯಾಕೆ ಹಾಗೆ ಹೇಳ್ತಾ ಇದೀಯಾ? ನೋಡ್ತಾ ಇರು, ನನ್ನ ಮಗ ಧೂಳು ಎಬ್ಬಿಸ್ತಾನೆ. ಇಲ್ದಿದ್ರೆ ನಾನು ನಿನ್ ಧೂಳು ಮಾಡ್ತೀನಿ. ಯಾಕಮ್ಮ ಆಗಂತೀಯ? ಮತ್ತೆ ನೀನ್ ಹೇಗ್ ಆಡ್ತೀಯೋ ಹೆಂಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಗೆದ್ಬಿಟ್ಟು ಮನೆಗೆ ಬರ್ಬೇಕು ಅಷ್ಟೇ. ದತ್ತಣ್ಣನ ಮೇಲೆ ಆಡಬೇಕು. ನಾನು ಗೆದ್ದು ಖುಷಿಯಾಗಿರಕ್ಕಾಗತ್ತಮ್ಮ? ದತ್ತಣ್ಣ ಸೋತು ನಿರಾಸೆ ಆಗೋದ ನೋಡಿ ನನ್ನ ಗೆಲುವಿನ ಖುಷಿ ಹಿಂಗೋಗುತ್ತೆ. ನಾನು ಸೋತ್ರೆ ಸುಮ್ಮನೆ ಇದ್ದಿದ್ರೆ ಮರ್ಯಾದೆ ಅದು ಉಳಿತಾಯ್ತು ಅನ್ಸುತ್ತೆ. ನಾನು ಗೆದ್ರೂ ಕಷ್ಟನೇ, ಸೋತ್ರೂ ಕಷ್ಟನೇ. ನಾವೇನೋ ಮಾಡಕ್ಕಾಗುತ್ತೆ. ನೀನ್ ಆಟ ಚೆನ್ನಾಗಾಡು, ನಿನ್ ಪ್ರಯತ್ನ ನೀನ್ ಪಡು. ಮುಂದೇನಾಗುತ್ತೋ ನೋಡಿದ್ರೆ ಆಯ್ತು. ದತ್ತ ಖುಷಿ ಆಗ್ತಾನೆ ಅಂತ ನೀನ್ ಸೋತ್ರೆ ದತ್ತನ್ಗದು ನಿಜವಾದ ಗೆಲ್ವಾ? ಅಥವಾ ನೀನ್ ಸೋತೆ ಅಂತ ಅವಮಾನ ಪಟ್ರೆ ಅದು ಆಟಗಾರ ಲಕ್ಷಣನೇನೋ? ಇದು ನಿಮ್ಮಪ್ಪ ನಿನ್ಗೆ ಹೇಳ್ಕೊಟ್ಟಿದಾರ? ಇಲ್ಲ ಅಲ್ವಾ? ಇದನ್ನೆಲ್ಲ ಬಿಟ್ಟು ಆಟದ ಕಡೆ ಗಮನ ಕೊಡು. ಲಕ್ಕಿಯವರೇ, ಸುಬ್ಬಾನು ಕಬಡ್ಡಿ ಆಡದ್ನ? ಬಂದಿದ್ದ. ಮತ್ತೆ ಮನೆ ಕಡೆ ಯಾಕೆ ಬಂದಿಲ್ಲ? ಬೇರೆ ಏನೋ ಕೆಲಸ ಇದೆ ಅಂತ ಹೊರಟ. ಏನ್ ಕೆಲ್ಸ? ಹೆಂಡತಿಗೆ ಬಂದು ನೋಡ್ಕೊಂಡು ಹೋಗ್ದಿರೋ ಅಷ್ಟು ಅಲ್ವೇ? ಪ್ರಣತಿ ಬಂದು ಇಷ್ಟ ದಿನ ಆಯ್ತು, ಒಂದಿನಕ್ಕೂ ಹೆಂಡತಿ ಹತ್ರ ಬಂದು ಮಾತಾಡ್ಸ್ ಹೋಗಿಲ್ಲ. ಹಾಗಲ್ಲ ಅಮ್ಮ, ಹೊಸ್ದಾಗಿ ಆಫೀಸ್ ಜಾಯಿನ್ ಆಗಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಎಲ್ಲ ಕೆಲಸನೂ ಅವನ ತಲೆಗೆ ಕಟ್ತಾರೆ ಪಾಪ. ಮನೆಗೆ ಬರೋ ಅಷ್ಟರಲ್ಲಿ ತುಂಬ ತಡ ಆಗುತ್ತೆ. ತುಂಬ ಕೆಲಸ ಪಾಪ ಅವನಿಗೆ. ಸಂಬಳನೂ ಜೋರಿರಬೇಕು. ಹಾಂ, ಲಕ್ಕಿಯವರೇ, ನೀವು ಮ್ಯಾಚ್ ಆಡಿ ಬಂದು ತುಂಬ ಸುಸ್ತಾಗಿರ್ತೀರ.
ನಿಮ್ಮ ತಲೆಗೆ ಎಣ್ಣೆ ಹಚ್ಕೊಟ್ಟು ಮಸಾಜ್ ಮಾಡ್ತೀನಿ, ಆಮೇಲೆ ಕೈ ಕಾಲೆಲ್ಲ ಒತ್ಕೊಡ್ತೀನಿ. ಬನ್ನಿ. ಏನು ಬೇಕಾಗಿಲ್ಲ, ಆ ಕೆಲ್ಸನ ನಾನ್ ಮಾಡ್ತೀನಿ. ಅಡ್ಗೆ ಮನೇಲಿ ರಾಶಿ ಕೆಲ್ಸ ಬಿದ್ದಿದೆ, ಹೋಗಿ ಮಾಡಿ ಹೋಗು. ಬಾಲಕ್ಕಿ ತುಂಬಾ ಸುಸ್ತಾಗಿದೀನು. ಲಕ್ಕಿ ಏನ್ ದೊಡ್ಡಪ್ಪ? ನಾನು ನೋಡ್ತಾ ಇದ್ದೀನಿ. ಯಾಕೆ ಮಂಕಾಗಿದ್ಯಾ? ಏನಿಲ್ಲ ದೊಡ್ಡಪ್ಪ. ಆಟ ಹೇಗೆ ನಡೀತಾ ಇದೆ? ಪರವಾಗಿಲ್ಲ. ಹೇಗೋ ಟೂರ್ನಮೆಂಟನ್ನು ಒಂದು ಮುಗಿಸ್ಕೊಂಬಿಡಿ. ದೊಡ್ಡಪ್ಪ, ನೀವ್ಯಾಕೆ ಮ್ಯಾಚ್ ನೋಡಕ್ ಬರ್ತಾ ಇಲ್ಲ? ಹೇಗೋ ಬರೋದಕ್ಕೆ ಮನೆ ಇಬ್ಬಾಗ ಆಗಿದೆ, ಮನಸ್ಸು ಚೂರಾಗಿದೆ. ಅಲ್ಲಿ ಬಂದು ನಾನು ಯಾರಿಗೆ ಸಪೋರ್ಟ್ ಮಾಡಲಿ? ನನಗೆ ಅರ್ಥ ಆಗುತ್ತೆ ದೊಡ್ಡಪ್ಪ, ಆದರೆ ನನಗೆ ಆಡಬೇಕು ಅಂತ ಇರಲಿಲ್ಲ. ಚೇಚೆ, ತಪ್ಪು ತಿಳ್ಕೊಂಬಿಡ. ನೀನು ಟೀಮ್ ಕಟ್ದೆ ಅಂತ ನಾನೇನು ಹೇಳ್ತಿಲ್ಲ ಕಣ. ನೀನು ಆಡೋದು ನಿನ್ನ ಹಕ್ಕು, ಅವನಾಡೋದು ಅವನ ಹಕ್ಕು. ಇಬ್ರು ಜೊತೆಯಾಗಿ ಆಡಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಗೊತ್ತು ದೊಡ್ಡಪ್ಪ, ನಾನು ತಯಾರಾಗೇ ಇದ್ದೆ. ನೀನು ತಪ್ಪು ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಏನಾಗಬೇಕು ಅದು ಆಗಲೇಬೇಕು. ಇದರಿಂದ ದತ್ತನೂ ಒಂದು ಪಾಠ ಕಲಿಬೋದಲ್ಲ, ಅಥವಾ ಅವನ ಬಗ್ಗೆ ನಮಗೆ ಗೊತ್ತಿಲ್ದಿರೋದು ಅವನಿಂದನೇ ತಿಳಿಬೋದಲ್ವಾ? ನೋಡೋಣ, ಕಾಲನೇ ಎಲ್ಲನೂ ನಿರ್ಧರಿಸುತ್ತೆ. ಆದರೆ ಅಪ್ಪ ಮ್ಯಾಚ್ ಕಡೆ ತಲೆನೇ ಹಾಕಿಲ್ಲಲ್ಲ. ನಾವಿಬ್ರು ಮ್ಯಾಚ್ಗೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ. ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ದೊಡ್ಡಪ್ಪ. ಹಾಗೆ ಅನ್ಕೋಬೇಡ, ಕಾದು ನೋಡೋಣ. ನಾಳೆ ಒಳ್ಳೇದು ಆಗ್ಬೋದಲ್ವಾ? ತೀರಾ ಕೈ ಮೀರೋದ್ರೆ ದೊಡ್ಡವರಾದ ನಾವಿದ್ದೀವಿ, ನಾವು ನೋಡ್ಕೋತೀವಿ. ನೀನು ಪಾಪ ಪ್ರಜ್ಞೆ ಇಟ್ಕೊಂಡು ಆಟ ಆಡಬೇಡ. ನಿನ್ನಾಟ ನೀನಾಡೋ, ಅವನಾಟ ಅವನಾಡ್ಲಿ. ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಬಿಡು. ಅಭಿಮಾನಿಗಳಿಗೆ ಸುಸ್ವಾಗತ, ಸ್ವಾಗತ. ಸಂಪಿಗೆ ದಿಬ್ಬದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದ ಸಂದರ್ಭ ಒದಗಿ ಬಂದೆ, ಎಲ್ಲರೂ ಸ್ವಾಗತಿಸೋಣ. ಸಂಪಿಗೆ ದಿಬ್ಬ ಇದುವರೆಗೂ ಒಂದೇ ಒಂದು ಕಬಡ್ಡಿ ಟೀಮ್ ಅನ್ನು ಹೊಂದಿತ್ತು. ಅದನ್ನು ತಯಾರು ಮಾಡುತ್ತಿದ್ದವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಚಾಂಪಿಯನ್ ಆಗಿರತಕ್ಕಂತಹ ನಮ್ಮ ನರಸಿಂಹ ಅವರು. ಈಗ ಅವರ ಗಡಿಯಲ್ಲೇ ಪಡೆದ ಮಕ್ಕಳು ಒಂದು ತಂಡವನ್ನು ಕಟ್ಟಿಕೊಂಡು ಇದುವರೆಗೂ ಕಬಡ್ಡಿ ಆಟಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಆದರೆ ನರಸಿಂಹ ಅವರಿಂದ ತಯಾರಾಗಿದ್ದ ಶಿಷ್ಯವೃಂದ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋದಂತೆ ಈಗ ಸಂಪಿಗೆ ದಿಬ್ಬದಲ್ಲಿ 2 ತಂಡಗಳಾಗಿವೆ. ಆ 2 ತಂಡಗಳು ಸುತ್ತಮುತ್ತಲಿನ ಎಲ್ಲ ಕಬಡ್ಡಿ ತಂಡಗಳನ್ನು ಆಟದಲ್ಲಿ ಸೋಲಿಸಿ ಸೆಮಿಫೈನಲ್ ಬಂದು ಈ ದಿನ ಫೈನಲ್ ಅಲ್ಲಿ ಆಟಾಡುತ್ತಿದ್ದಾರೆ. ಈ ದಿನದ ಸ್ಪರ್ಧೆ ಸಂಪಿಗೆ ದಿಬ್ಬ ವರ್ಸಸ್ ಸಂಪಿಗೆ ದಿಬ್ಬ. ಒಂದು ತಂಡದ ನಾಯಕ ದತ್ತ, ಇನ್ನೊಂದು ತಂಡದ ನಾಯಕ ಲಕ್ಕಿ. ಈಗ ಪಂದ್ಯವನ್ನು ಪ್ರಾರಂಭ ಮಾಡಬಹುದಾ? ಮಾಡೋಣ. ಲೋ ವೀರೇಶ, ಸುಬ್ಬ ಎಲ್ಲೋ? ಇನ್ನೂ ಬಂದಿಲ್ಲಣ್ಣ. ಚೇರ್ಮನ್ರೆ, ಟೈಮ್ ಆಯ್ತು, ಮ್ಯಾಚ್ ಶುರು ಮಾಡೋಣ. ಮಾಡೋಣ. ಚೇರ್ಮನ್ರೆ, ನಮ್ಮ ಟೀಮಲ್ಲಿ ಒಬ್ಬ ಮಿಸ್ಸಿಂಗ್ ಇದ್ದಾನೆ, ಬಂದ್ಬಿಡ್ತಾನೆ. 5 ನಿಮಿಷ ಅಷ್ಟೇ. ಅದಕ್ಕೆಲ್ಲ ಕಾಯ್ಕೊಂಡಿರಕ್ಕಾಗಲ್ಲ.
ಏನು ಚೇರ್ಮನ್ರೆ ಇದು? ಮ್ಯಾಚ್ ಅಂದರೆ ಒಂದು ಡಿಸಿಪ್ಲಿನ್ ಬೇಡವಾ? ಒಂದು ಟೈಮ್ ಸೆನ್ಸ್ ಬೇಡವಾ? ಇಷ್ಟ ಬಂದು ಟೈಮಿಗೆ ಬರ್ತಾರೆ. ಎಂಥ ಟೀಮ್ ಚೇರ್ಮನ್ರೆ ಇದು? ಒಂದೆರಡು ನಿಮಿಷ ಕಾಯೋಣ ಇರಪ್ಪ ದತ್ತ. ಆಯಿತು ಚೇರ್ಮನ್ರೆ, 2 ನಿಮಿಷ ವೆಯ್ಟ್ ಮಾಡೋಣ. ಅವಾಗಲೂ ಬರಲಿಲ್ಲ ಅಂದರೆ ಆ ಟೀಮು ಡಿಸ್ಕ್ವಾಲಿಫೈ ಆಗುತ್ತೆ, ನಮ್ಮ ಟೀಮು ಗೆದ್ದಂಗೆ ಆಗುತ್ತೆ.